ಅದು ಒಂದು ಸ್ವಲ್ಪ ಹೌದು, ಇದು ಭಾಷಾ ಸಂಬಂಧಪಟ್ಟ ಸ್ವಲ್ಪ ಜಗಳ ಕ್ರಿಯೇಟ್ ಆಗಿದೆ. ಅಂದ್ರೆ ಅವರು ಮಾತಾಡಿದಾಗ ಅಕ್ಯೂಸ್ ಕಡೆಯಿಂದ ಬಸ್ ಕಂಡಕ್ಟರ್ಗೆ ಅವರು ಹೇಳಿದ್ರೆ ನಮಗೆ ಕನ್ನಡ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ದಯವಿಟ್ಟು ನೀವು ಬೇರೆ ಭಾಷೆದಲ್ಲಿ ನೀವು ಮಾತಾಡಿ ಅಂತ. ಸೊ ಆವಾಗ ಅವ್ರ ನಡುವೆ ಮತ್ತೆ ಈ ಭಾಷಾ ಸಂಬಂಧಪಟ್ಟ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ, ಮತ್ತೆ ಆರೆಗೋಸ್ಕರ ಗಲಾಟೆ ಆಗಿದೆ. ಈಗ FIR ದಲ್ಲಿ ಅವರು ಬೈ ನೇಮ್ ಆಕ್ಚುಲಿ ಅವರು ಒಬ್ರು ಮೇಲೆ ಅವರು ಕೊಟ್ಟಿದ್ರೆ ಮತ್ತೆ ಅನ್ ಅಡ್ರೆಸ್ ಅಂತ. ಅಂದ್ರೆ ಇದು ಬಸ್ ಕಂಡಕ್ಟರ್ ಇಂದ ಇಲ್ಲ, ಒಂದು ನಿಮಿಷ, 4 to 5 ಅಂತ, 4 to 5 ಅನ್ನೋನ್ ಆರೋಪಿಗಳು ಅಂತ ಅವರು FIR ಅಲ್ಲಿ ಅವರು ಕೊಟ್ಟಿದ್ರೆ. ಈಗ ಆಲ್ರೆಡಿ ನಮ್ಮಲ್ಲಿ 4 ಆರೋಪಿಗಳು ನಮ್ಮ ಕಬ್ಜಾಲಿದೆ. ಈಗ ಅವರ ಜೊತೆಗೆ ನಾವು ಎನ್ಕ್ವೈರಿ ಮಾಡ್ಕೊಂಡು ಮತ್ತೆ ಇನ್ನು ಆರೋಪಿಗಳು ಇದ್ರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ನಿನ್ನೆ ಬಾಲಕುಂದ್ರಿದಲ್ಲಿ ಒಂದು ಘಟನೆ ಆಗಿದೆ. ಇದರಲ್ಲಿ ಒಬ್ರು ಪ್ಯಾಸೆಂಜರ್ ಅವರು ಮತ್ತೆ ಬಸ್ ಕಂಡಕ್ಟರ್ ಜೊತೆಗೆ ಈ ಪಾಸಸ್ ಬಗ್ಗೆ ಒಂದು ಜಗಳ ಆಗಿದೆ. ಸೊ ಸ್ಟಾರ್ಟಿಂಗ್ ಅವ್ರ ನಡುವೆ ಬಾಯಿಂದ ಸ್ವಲ್ಪ ಜಗಳ ಮಾಡಿದರೆ ಆವಾಗ ಕಂಪ್ಲೇಂಟ್ ಅವರು ಅವ್ರ ಬ್ರದರ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬಸ್ ಸ್ಟ್ಯಾಂಡ್ ಸೇರ್ಕೊಂಡು ಅವ್ರ ತಮ್ಮ ಮತ್ತೆ ಅವ್ರ ಫ್ರೆಂಡ್ಸ್ಗೆ ಅವರು ಕರೆಸಿದರೆ ಮತ್ತೆ ಎಲ್ಲ ಸರಿ ಬಸ್ ಕಂಡಕ್ಟರ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ದಾರೆ. ಇದು ಘಟನೆಯಿಂದ ನಿನ್ನೆ ಬಸ್ ಕಂಡಕ್ಟರ್ಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅದ ನಂತರ ಮಾರ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಬಸ್ ಕಂಡಕ್ಟರ್ ಕಡೆಯಿಂದ ನಾವು ಒಂದು ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಆಲ್ರೆಡಿ ನಾವು ಸೂಕ್ತ ಕ್ರಮ ನಾವು ತಗೊಂಡಿದ್ವಿ. ಮತ್ತೆ ಈಗ ನಮ್ಮ ಕಸ್ಟಡಿಯಲ್ಲಿ 4 ಆರೋಪಿಗಳು ಅರೆಸ್ಟ್ ಮಾಡಿದ್ವಿ. ಮತ್ತೆ ಏನು